ಕೈ ಬಿಡ್ಲಾ ನೋಡ್ರಿ ಟೈಮ್ ಎಷ್ಟಾಗಿದೆ ಇದು ಐದಾಯ್ತು ಆವಾಗಲೇ ಇಂತಾಯ್ತು ನಾಯಿ ನನಗೆ ಎಬ್ಬಿಸ್ಲತ್ತದ ನೋಡ್ರಿ ನಾನು ಎಚ್ಚರಿಕೆ ಆಗ್ಬಲ್ತು ಈಗ ನೋಡ್ರಿ ನಿಮ್ಗೆ ಮುಂದೆ ತೋರಿಸ್ತೀನಿ ಸುಮ್ಮನೆ ಮಕ್ಕಂತೀನಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಶುಭೋದಯ. ಈಗ ನೋಡ್ರಿ ನಾನು ರೆಡಿ ಆಗ್ಲತ್ತೀನಿ, ದುಕಾನ್ಗೆ ಹೋಗ್ಲಕ್ಕೂ ತಲೆ ಇದು ಮಾಡ್ತಿದ್ದೀನಿ. ಸ್ವಲ್ಪ ಇದಾಚಿದ್ದೀನಿ ಕಂಡೀಷ್ನರ್, ಇಲ್ಲಾಂದ್ರೆ ಇಲ್ಲಿ ನೋಡ್ರಿ ಈಗ. ಯಾಕಂದ್ರೆ ಕೂದಲ ಪೂರ ಉಂಗುರು ಹಾಕ್ಕೊಂಡು ನಾನು ಫಸ್ಟ್ ಶಾಂಪು ತೆಗೆದು ತೊಗೊಂಡ್ಮೇಲೆ ಮತ್ತು ಕಂಡೀಷ್ನರ್ ಹಚ್ಚಿರ್ತೀನಿ. ತೊಳ್ಕಲ್ಲಿದ್ದು ಕಂಡೀಷ್ನರ್ ಹಚ್ಚಿದ್ದೀನಿ ಡೈರೆಕ್ಟ್ ಸ್ವಲ್ಪ ಡ್ರೈಯರ್ ಮಾಡ್ಕೊಂಡು ಸ್ವಲ್ಪ ಚಲೋ ಕುಡ್ಸಿರ್ತೀನಿ ಅಷ್ಟೇ. ಆರಿಂದ ಮಳೆ ಬಂದದ್ದು ನೋಡ್ರಿ ಮುಂಜಾನೆ ನೋಡ್ರಿ ಈಗ. ನಾವು ಏನು ಮಾಡಬೇಕು ಅಂತ ಗೊತ್ತಾಗೋದು ನೋಡ್ರಿ. ಏನು ಹೇಳ್ಬೇಕಂದ್ರೆ ಈಗ ನೋಡ್ರಿ, ಇದು ಡೈಲಿ ಬ್ಲಾಗ್ ಮಾಡಕೊಂತೀನಿ. ಇದು ಎಲ್ಲಿಗೆ ಮುಟ್ತದೋ ಗೊತ್ತಿಲ್ಲ. ಇನ್ನೊಂದು ಏನಂದರೆ ಇನ್ನೂ ಸ್ವಲ್ಪ ಬೇರೆ ಮಾಡ್ಬೇಕು ಈ ಬ್ಲಾಗ್. ಇದು ಒಂದರ್ಲಿಂದ ಅಂತ ಆಗಲ್ಲ. ಯಾಕಂದ್ರೆ ಈಗ ಬ್ಲಾಗ್ ಈಗ ಕರೆಕ್ಟ್ ಅದನ್ನು ಹೇಳೋದು ಸುಳ್ಳೋದು ಗೊತ್ತಿಲ್ಲ. ಈಗ ಕರೆಕ್ಟ್ ಈಗ ನೋಡ್ರಿ, ಈಗ ಬ್ಲಾಗ್ ಮಾಡ್ಬೇಕಂದ್ರೆ ನಿಮ್ಗೆ ಮನುಷ್ಯ ಈಗ ಜನರಿಗೆ ತಕ್ಕಂಗೆ ನೋಡಂಗೆ ಸಿಗಬೇಕು. ಈಗ ನಾ ಏನು ಮಾಡ್ತೀನಿ, ದಿನ ಹೋಗ್ತೀನಿ ದುಕಾನ್ಗೆ ಹೋಗ್ತೀನಿ, ಅಲ್ಲಿ ಏನು ನಡ್ತದೆ ಅದು ತೋರಿಸ್ತೀನಿ, ಮತ್ತೆ ಮನೆಗೆ ಬರ್ತೀನಿ. ದಿನ ಹೋಗ್ತೀನಿ ದುಕಾನ್ಗೆ ಹೋಗ್ತೀನಿ, ಮತ್ತು ಅಲ್ಲೇನು ನಡ್ತೀನಿ ಅದೇ ತೋರಿಸ್ತೀನಿ, ಮತ್ತೆ ಮನೆಗೆ ಬರ್ತೀನಿ. ಈಗ ನನ್ನ ಬಿಲ್ ನೋಡ್ರಿ, ಈಗ ಬೇರೆದಂತ್ರ ಭೀ ಈಗ ಏನಿಲ್ಲ ಈಗ ಮಾಡೋಕ್ಕೆ. ಈಗ ಕೆಲ್ಸಕ್ಕಂತ್ರ ಹೋಗೇಬೇಕು. ಇದು ಕೆಲಸ ಮಾಡಿದರೆ ರೊಕ್ಕ ಬರ್ತದೆ, ರೊಕ್ಕ ಬಂದ್ರೆ ನಾವು ಊಟಕ್ಕೆ ಆಗ್ತದೆ, ಮನೆಗೆ ಆಗ್ತದೆ. ಹೌದಿಲ್ಲ ರೀ? ಈಗ ಬೇರೆದು ಮಾಡಬೇಕಂತ ಅನ್ನಿಸ್ತದ, ಆದ್ರೆ ಅದೇನಂತಾರೆ ಅದು ಕಟ್ಟೆ ಹಾಕಿದಂಗೆ ಆಗ್ತದೆ. ಕಟ್ಟೆ ಹಾಕ್ತಾರೆ ಅಂತ ಏನೋ ಅಂತಾರೆ ಡೈಲಾಗ್. ಹಂಗಾಗಿ ಏನನ್ನಾಗ್ಲೆಂದು ಸುಮ್ಮನೆ ಮೊಬೈಲ್ ಚಾಲೂ ಇರ್ಬೇಕಿಲ್ಲ ಬ್ಲಾಗ್. ಅದು ಇಷ್ಟ ಆಗೋರಿಗೆ ಆಗಿರ್ತದೆ, ಆಗಿಲ್ಲ ಇದ್ದವ್ರಿಗೆ ಆಗಿರಲ್ಲ. ಈಗೇನು ಮಾಡೋಕ್ಕಾಗಲ್ಲ, ನನ್ನ ಪರಿಸ್ಥಿತಿನೇ ಹಿಂಗಾರಿ. ಈಗ ಕರೆಕ್ಟ್ ಹೇಳ್ಬೇಕಂದ್ರೆ ಮತ್ತು ದಿನ ಕೆಲ್ಸಕ್ಕೆ ಹೋಗಲೇಬೇಕು. ಈಗ ದಿನ ಏನು ಮಾಡ್ತೀನಿ ಈಗ ಅದ್ರಾಗ ಜನ ನೋಡ್ಲಿಕ್ಕೆ ಭೀ ಈಗ ಅದ್ರಾಗ ಯೂಟ್ಯೂಬ್ದಾಗ ಅಂತ ಇರ್ತದೆ. ನಾ ಈ ದಿನ ಹಿಂಗೆ ಮಾಡಿದ್ದೆ, ಮುಂದೆ ಯಾವಾಗ ಒಂದು ದಿನ ನೋಡಿರೋದು ಕರೆಕ್ಟ್ ಆದಿಲ್ಲ. ಇದು ಇನ್ಸ್ಟಾಗ್ರಾಮ್ದಾಗ ಅಂತೂ ಕೂಡ ಇದು ನೋಡ್ರಿ, ಇನ್ಸ್ಟಾಗ್ರಾಮ್ದಾಗ ಮಾಡ್ತೀವಿ, ಏನು ದುಡ್ಡು ಬರಲ್ಲ, ಏನು ಬರಲ್ಲ. ಪ್ರಮೋಷನ್ ಕೊಟ್ಟರೆ ಅಷ್ಟೇ ಬರ್ತದೆ. ಯಾರು ಕೊಡ್ತಾರೋ, ಯಾವಾಗ ಕೊಡ್ತಾರೋ ಯಾವಾಗಿಲ್ಲ. ಅದು ರೊಕ್ಕ ಕಡಿಮೆ ಕೊಡ್ತಾರೆ, 500 600 ಹಿಂಗೆ ಹೇಳ್ತಾರೆ. ಮೊನ್ನೆ ಹಚ್ಚಿದ್ರು ಒಂದಿಬ್ಬರು ಫೋನ್, ಯಾರೋ ಮೈಸೂರ್ಲಿಂದ ಸ್ನೇಹ ಅಂತ ಹಚ್ಚಿದ್ರು ಒಬ್ಬರು ಅಕ್ಕವರು. 600 ರೂಪಾಯಿ ಕೊಡ್ತೀವಿ ರೀ, ಒಂದು ಪ್ರಮೋಷನ್ ಮಾಡಿ ಕೇಸಿಂದ ಒಂದು ಸಾಂಗ್ ಹೊರಗೆ ಹೋಗಿ ಮಾಡ್ಬೇಕಂತದ್ದು ಸಾಂಗು. ಅವತ್ತು ಹೇಳಿಲ್ಲ ನಿಮಗೆ. ಸಂಡೇ ವೀಡಿಯೋ ಮಾಡಿದ್ದೆ ನೋಡ್ರಿ, ನಾನು ನಿನ್ನೆ ಅಂತೆ ಸಂಡೇ ವೀಡಿಯೋ ಮಾಡಿ ಬಂದು ಸಂಜಿಕೆ ಹಚ್ಚಿದ್ದೆ ಅವಕ್ಕೆ. ಈಗ 600 ರೂಪಾಯಿ ಅಂದರೆ ಈಗ ಅದ್ರ ಸಲಾಗಿ ಹೊರಗೆ ಹೋಗ್ಬೇಕು, ಬೇರೆ ಬೇರೆ ಜಾಗಕ್ಕೆ ಹೋಗ್ಬೇಕು, ಕಂಟೆಂಟ್ ಆ ಥರ ಅದು ಸಾಂಗ್ ತಗೊಂಡು ಮಾಡಬೇಕು. ಪೆಟ್ರೋಲ್ಗೆ ಹೋಗ್ತದೆ ನಮ್ಮದು 50 ರೂಪಾಯಿ. ಮತ್ತು ಹುಡುಗರಿಗೆ ಸಿಗಲ್ಲ. ಈಗ ನಮ್ಮ ಅಣ್ಣನ ಮಕ್ಕಳು ಸಾಲಿ ಒಂದೇ ದಿನ ಸಂಡೇ ಅಷ್ಟು ಚೂಟಿ ಇರ್ತದೆ. ನನಗೆ ಭೀ ಸಂಡೇ ಒಂದಿನ ವೀಡಿಯೋ ಮಾಡೋಕ್ಕೆ ಚಾನ್ಸ್ ಸಿಗ್ತದೆ. ಈಗ ಅದ್ರ ಸಲಾಗ ಹುಡುಗರು ಒಂದಿನ ಬರ್ಲಿಕ್ಕಂದ್ರೆ ಅದು ಭೀ ನಂದು ವೀಡಿಯೋ ಭೀ ನಿಂತು ಬಿಡ್ತದೆ, ಅದು ಭೀ ನಿಂತು. ರೊಕ್ಕ ಏನೋ ಜಾಸ್ತಿ ಇತ್ತಂದ್ರೆ ಒಂದು 5-10 ಸಾವಿರ ರೂಪಾಯಿ, 5,000-10,000 ರೂಪಾಯಿ ಇತ್ತಂದ್ರೆ ಕೋಶಿಶ್ ಮಾಡ್ಬೋದು. ಈಗ ಅದರಲ್ಲಿಂದ ಭೀ ಭರೋಸೆ ಇಲ್ಲ ಈಗೇನು. ಅದಕ್ಕೆ ನನಗೇನು ಅನ್ನಿಸ್ತದ ಅದು ಮಾಡ್ತೀನಿ. ಈಗ ನೋಡ್ರಿ, ಇದರಿಂದ ಇನ್ನೊಂದು ಮಾಡ್ದಿತ್ತು, ನಾನು ಮಾಡ್ಬೇಕಂತಿದ್ದೆ. ಏನಂದರೆ ಈಗ ಗೇಮಿಂಗ್ ಚಾನಲ್ದಾಗ ಇಂಟ್ರೆಸ್ಟ್ ಇತ್ತು ಮೊದಲಿಂದ. ಅದು ಗೇಮಿಂಗ್ದಾಗ. ಆದರೆ ಗೇಮಿಂಗ್ ಚಾನಲ್ ಯೂಟ್ಯೂಬ್ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಈಗ ಇವು 2 ಫೋನ್ದಾಗೆ ಗೈಲ ನೋಡ್ರಿ. ಇದೊಂದು ಫೋನು,
ಈಗ ಬ್ಲಾಗ್ ಮಾಡಕ್ಕೆ ಕುಂತಿದ್ದೆ. ಇದು ವಾದ ಈ ಥರ ವಿಡಿಯೋ ಮಾಡಿ ಕೂಡಿಸ್ಲಕ್ಕು ಮತ್ತು ಡೈಲಿ ಬ್ಲಾಗ್ ಕೂಡ್ಸೋಕ್ಕೆ ರಾಮಾಯಣ ಆಗ್ತದೆ ದಿನ ಸ್ಟೋರೇಜ್ ಸಲ. ನಿಮ್ಗೆ ಗೊತ್ತಿರ್ಬೇಕು, ಮೊದಲೆಲ್ಲ ಹೇಳೀನಿ. ಅದ್ರ ಸಲುವಾಗಿ ಎಷ್ಟಾಗ್ತದೆ ನನ್ನಿಂದ ಸುಮ್ಮನೆ ಹೆಂಗೆ ಹಂಗೆ ಹೋಗ್ತಂತೇ ಇರ್ತೀನಿ. ಏನಾಗ್ತದೆ ಸುಮ್ಮನೆ ತೋರಿಸ್ತೀನಿ, ಇಷ್ಟ ಆಗಲಿ ಬಿಡಲಿ. ಈಗ ನಾನಂತರ ಈಗ ಅದೊಂದು ಬಿಟ್ರೆ ಬೇರೆದೇನು ಮಾಡೋಕ್ಕಾಗಲ್ಲ. ಈಗ ಬ್ಲಾಗ್ ಇದು ಸ್ಟುಡಿಯೋದು ಬಿಟ್ರೆ ಬೇರೆದೇನು ಮಾಡೋಕ್ಕಾಗಲ್ಲ. ನನಗೇನು ಅನ್ನಿಸ್ತದ, ಏನು ತೋರಿಸ್ಬೇಕು ಅನ್ನಿಸ್ತದ ಅದಷ್ಟು ತೋರಿಸ್ತೀನಿ. ಜಾಸ್ತಿ ಮಾಡ್ಬೇಕಂತ ಅದಾದ್ರೆ ಮಾಡೋಕ್ಕೂ ಟೈಮ್ ಬೇಕು, ಹೊರಗೆ ಹೋಗಬೇಕು, ಕೆಲಸ ಬಿಡೋಕ್ಕಾಗಲ್ಲ. ಈಗ ಇಂಟ್ರೆಸ್ಟ್ ಭಾಳ ಅದ್ರಾಗ ಅದೀಗ ಆಗಲ್ಲ ಅದು ಮಾಡೋಕ್ಕೆ. ಅದಕ್ಕೆ ನನ್ನ ಕೈಲಿಂತ ಏನಾಗ್ತದೆ ಅದು ಮಾಡೋಕ್ತೀನಿ. ಈಗ ಬರೀ ರೆಡಿ ಆಗಂಬರಿ ಜಾಸ್ತಿ ಟೈಮ್ ಐತಿ ಬ್ಲಾಗ್ ಮಾತಾಡಿ. ನಿನ್ನೆ ಬ್ಲಾಗ್ ಅಪ್ಲೋಡ್ ಮಾಡಕ್ಕೆ ಬೆಳಗ್ಗೆಯಿಂದ ಮಾಡಕ್ಕೆ 5 ಗಂಟೆಲಿಂದ. ಇಲ್ಲ ನೋಡ್ರಿ, ಈಗ ಅಲ್ಲಿ ಬಾಜು ವೈಫೈ ಕನೆಕ್ಟ್ ಮಾಡ್ಕೊಂತೀನಿ, ವೈಫೈ ಕೊಡ್ಸ್ಯಾರ ಕಡೆ ನೋಡ್ರಿ. ಅದು ಭಾರಿ ಸ್ಲೋ ಬರ್ತದೆ. ಇಲ್ಲಿ ನೋಡ್ರಿ ಎಷ್ಟು ಒಂದು ಕಡ್ಡಿ ಬರ್ಲತ್ತದ. ಅದು ಮುಂಜಾನಿಂತ ಇನ್ನೂ ಆಗೋಲ್ಲ, ಇನ್ನಾಗ ಅರ್ಧ ಬೇ ಆಗಿಲ್ಲ. ಈಗೇನು ಮಾಡ್ಬೇಕು, ಇಷ್ಟು ಪ್ರಾಬ್ಲಮ್ ಆತ. 5G ಫೋನ್ ಇಲ್ಲ, 4G ಫೋನ್, ನೆಟ್ ಅಂತ ಬರೋಲ್ಲ ನೋಡ್ರಿ. ಇಷ್ಟು ಕಷ್ಟ ಅದು, ಏನು ಮಾಡೋಕ್ಕಾಗಲ್ಲ. ಇಲ್ಲ ನೋಡ್ರಿ, ಈಗ ಪವಿ ಕಳ್ಳ ಸಾಲಿಗೆ ಹೊಂಟಾರ, ನಾವಿದ್ದು ದುಕಾನಿಗೆ ಹೋಗ್ಲತ್ತಿ ನೋಡ್ರಿ. ರೆಡಿಯಾಗಿನಿ ನೋಡ್ರಿ, ಹೊಸ ಬ್ಯಾಟ್ ಉಟ್ಕೊಂತೀನಿ. ನಾವೀಗ ಸಾಲಿಗೆ ಹೊಂಟಿದ್ವಿ. ಬಾಟ್ಲಿ ತುಂಬ್ಕೊಂಡ, ನಾನು ಬಾಟ್ಲಿ ತುಂಬ್ಕೊಂಡೆ. ಆಯ್ತು, ಉಂಡಿವಿ ಬರಕತ್ತಿ. ನಮ್ಮ ಕಾಕನ ಬರಕತ್ತನ್ರಿ ಅಲ್ಲಿಗೆ. ಆತರ ಫೋನ್ ಹಿಡ್ತಾನೆ ನೋಡ್ರಿ. ಇದ್ರ ಮ್ಯಾಗ ಕುಂತೋಗಂಬ್ರಿ ನಿಮ್ಮ ಮೂವರು. ಅಲ್ಲ ಬಾರ ಅನ್ಲತ್ತದ ಅದಕ್ಕೆ. ಬಾಬಾ ಬಾಬಾ ಬರೀ ಕಿಲ್ಲಿ ಒಳ್ಳತಾರ ಇವ್ರು ಇಲ್ಲಿ ಒಳ್ಳತಾರ. ನಾ ದುಕಾನ್ಗೆ ಹೋಗ್ತೀನಿ, ಆ ಕಡೆ ಒಳ್ಳೆ ಕಿಸ್ಕೊಂಡು ಹೋಗ್ಬೇಕು ನಾನು. ನೋಡ್ರಿ ಮಾಡಾಗ್ಯದ ಮಾಡಾಗಿಲ್ಲ. ಹ್ಞೂ ಹಿಂಗೆ ಮಾಡ್ರಿ, ಹಿಂಗೆ 1 2 3 ಇದು ಫೋಟೋ ತಮ್ಮನೆ ಹಿಡ ಬರ್ತೀವಿ. ಎಷ್ಟನೇದು ಕಾಳ, ನೀ ಎಷ್ಟನೇದು ಕಾಳ ಕರೆಕ್ಟ್ ಹೇಳ್ಬೇಕಪ್ಪ. ಇಲ್ಲಿ ನೋಡ್ತೀನಿ. ಹಾಂ ಪವಿ ನೀನು 5 2 ಬವಿ 8. ನಾನು ಇಲ್ಲ ಏನಿಲ್ಲ, ನಾ 0 0 0 0. ಮತ್ತು ನಾ ಸರಿಗೆ ಹೋಗೋದಲ್ಲ 10 ರೂಪಾಯಿಗೆ ಹೋಗಿ ಕಳ್ಳ ಮೇಡಮ್. ನನ್ನ ಸಾಕು ಬರ್ತೇನಿಲ್ಲ. ಐಶ್ ನನಗಿಂತ ಮುಂದೆ ಆಳು, ಐಶ್ ನನಗಿಂತ ಮುಂದೆ ಆಳು. 12ನೇ ಇದು ಕಾಲೇಜ್ ಓದ್ತಾಳ ಐಶ್. ನೀರೇ ಥರ ಟಾಟಾ. ಕಳ್ಳ ಅಲ್ಲಿ ಹೊಂಟಾರ ನೋಡ್ರಿ. ಬಾಯ್ ಬಾಯ್. ಬರ್ರಿ ನಾವೇ ದುಕಾನ್ಗೆ ಹೋಗ್ಬರ್ರಿ. ಟೈಮ್ ಎಷ್ಟೈತಿ ಈಗ? ಎಷ್ಟು 9:37 ಆಗ್ಯದ ನೋಡ್ರಿ. ಚಹಾ ಕುಡಿಯೋಕೆ ಕುಂತೀನಿ. ಈ ಚಹಾ ದುಕಾನ್ ಇನ್ನೂ ಬಂದೋದು ನೋಡ್ರಿ. ದುಕಾನ್ ಕುಡಿಯೋಷ್ಟಿಗೆ ದುಕಾನ್ ಕುಡಿಯೋಷ್ಟಿಗೆ ಚಹಾ ಕುಡಿಯೋಷ್ಟಿಗೆ ನಮ್ಮ ಮಾಲಕರು ಬರ್ತಾರೆ. ಬರೋಣ ದುಕಾನ್ ತಂದು ಕಸ ಗಿಸ ಹೊಡೆದು ನೋಡಿ. ಬ್ಲಾಗ್ ಮಾಡಬೇಡ ಅನ್ನೋಕ್ಕಂತ ತೋರಿಸ್ಲ ನೀನು, ಅದಕ್ಕೆ ಬೇಡ ಅನ್ನೋದು. ನೋಡ್ರಿ ಚಹಾ ನೋಡ್ರಿ, ಮಳೆ ಬರ್ಲತ್ತದ. ಏನ್ಗ ಹೊಸ ವರ್ಷ ಅದ ನೀವತ್ತೇನು ನೋಡ್ರಿ. ನೋಡಿದ ಹೊಸ ವರ್ಷದ ನಮಸ್ಕಾರ ಅನ್ನಕ್ಕಂತ ನಮ್ಮ ಬಗ್ಲಾದ ಮಾಲಕ್ಕೆ ಬಂದನ, ಕೀಲಿ ಕೊಟ್ಟನ. ತೊಳಿ ಕುಂತೀನಿ ನೋಡಿ, ಕಸ ಹೊಡ್ದೀನಿ. ಇದನ್ನೆಲ್ಲ ಒರೆಸ್ಬೇಕು. ಈಗ ತುಂಬ್ಕೋಬೇಕು ನೀರು. ಮಾಲಕ್ಕೆ ಬರೋಷ್ಟಿಗೆ ವರ್ಷದಿಂದ ಇಡಬೇಕು. ಅಷ್ಟು ಎಲ್ಲ ಒರೆಸಿ ಕೇಸಿಂದು ಗ್ಲಾಸ್ ಒರೆಸಿ ದೇವ್ರ ಪೂಜೆ ಸಾಮಾನು ನೀರು ತುಂಬಿಟ್ಟು ತೊಳೆಯೋಕೆ
ಎಲ್ಲಿಗೆ ಬಂದಿಲ್ಲ ಹಾಂ ವಿಡಿಯೋ ಮಾಡಕತ್ತಲ್ಲ ಬರ್ತೀನಿ ಏನಾಯ್ತು ಏನೇ ನಿನ್ನೆ ಹೋದ ನೋಡ್ರಿ ಗ್ಲಾಸ್ ಒರೆಸ್ಲತ್ತೀನಿ ಈಗ ನನ್ನ ಮಾಲಕ್ಕೆ ಬಂದಿಲ್ಲ ಟೈಮ್ 11 ಮ್ಯಾಗ ಹಾಕುತ್ತದ ಮಳೆ ಬರ್ಲತ್ತದ ನೋಡ್ರಿ ಈಗ ಗೈಕಿನ ನೋಡ್ರಿ ಈಗ ಅವಾಗ ಚಾ ಶಂಬರಂತ ತೋರಿಸ್ಬೇಡ ನನಗೆ ತೋರಿಸ್ಬೇಡ ಅಂದ್ರೆ ಅವಾಗ ಘಟಾಸ್ತಾಳ ಹಾಕಿ ಕಾಳು ಹಾಕಿ ಘಟ ಸಿಗ್ರಾರ ಎಲ್ಲ ಸಾಕೊಂತ ಏನು ಏನು ಅಂದ್ಕೊಡ ನಿಂದೇನು ಇಲ್ಲಡ್ರಿ ಕಳ್ಳ ನೀರು ತುಂಬಲತ್ತಾನ ಡ್ರ್ಯಾಗನ್ ಮತ್ತಿಂದ ಇಲ್ಲ ಕಲ್ಲೋಡ್ ಇಲ್ಲರಿ ಈಗ ಯಾರು ಆಯು ನಂಬುವಪ್ಪ ಹೋಯ್ತೀನಿ ಬಲ್ಲಿಗೆ ಹಂಗೆ ಹಿಡ್ಕೊಂಡು ಹೋಗ್ಲತ್ತೀನಿ ನೋಡ್ರಿ ಇವ್ರಿಗೆ ಹೆಲ್ಪ್ ಮಾಡೋ ಸಲಾಗೆ ಹೋಗ್ಲತ್ತೀನಿ ಪಾಪ ಇಬ್ಬರು ಯಾರ ಸಾಲಿಂತ ಈಗ ಮತ್ತೆ ಸಾಲಿಗೆ ಹೋಗ್ತಾರಂತ ನೀರು ಇದು ಅದ್ರ ಸಲಾಗ ನೋಡ್ರಿ ಈಗ ತಲೆ ಮ್ಯಾಗ ಇಟ್ಕೊಂಡು ಹೋಗ್ತೀನಿ ನೋಡ್ರಿ ಕಳ್ಳ ನಗಲತ್ತ ನೋಡಿ ಕೈ ಬಿಡ್ಲಾ ನೋಡ್ರಿ ಕತ್ಲೈತಿ ನೋಡ್ರಿ ಪೂರ ಯಾಕಂದ್ರೆ ರಾತ್ರಿ ಆಗ್ಲೈತಿತ್ತು ಸಂಜೆ ಮುಗೀತೈತಿ ಸಂಜೆ ಇವಾಗ ಹಸು ನಿಂತದ ನಮಸ್ಕಾರ ಮಾಡ್ಬೋದು ನಾನು ನಿನ್ನ ಗೆಳೆಯ ನನಗೆ ಗುದ್ದು ಬೇಡ ನೀವು ಹೇಳಕ್ಕೆ ಈಗ ಹೇಳಕ್ಕೆ ಬಾ ಬಾ ನಮಸ್ಕಾರ ಮಾಡಕ್ಕೆ ನಂಜು ಬೇಡ ಏನು ಮಾಡಲ್ಲ ಟಾಟಾ ಇಲ್ಲ ಅಂದ ಬಾ ನಮಸ್ಕಾರ ಮಾಡಕ್ಕೆ ನಂಜು ಬೇಡ ಸಾಮಾನು ಹಾಕ್ಲತ್ತೀವಿ ನೋಡ್ರಿ ಕಡೆ ನಮ್ಮ ಕುಟುಂಬ ಹಾಕ್ತೀನಿ ಈಗ ನೋಡ್ರಿ ಈಗ ಮಳೆ ಬರ್ಲಾತದ ದುಕಾನ್ ಬಂದ್ ಮಾಡಿ ಹೋಗ್ಲತ್ತೀವಿ ಈಗ ಮನೆಗೆ ನೋಡ್ರಿ ಈಗ ಪೂರ ಈಗ ಚಾಲಾಗ್ಯದ ಈಗಂದ್ರೆ ಒಂದು ಅರ್ಧ ತಾಸು ಆಯ್ತು ಚಾಲಾಕಿ ಸುಮ್ಮನೆ ರಾತ್ರಿ ಬೆಳಗನ್ ಬರ್ತದೆ ಅನ್ನಿಸ್ತದೆ ಮುಂಜಾನೆಯಿಂದ ಬಂದಿಲ್ಲ ಈಗ ರಾತ್ರಿ ಮಾಡಿ ಬಂದ ಅವಾಗೆ ಬ್ಲಾಗ್ದಾಗ ತೋರಿಸಿದೆ ಬಂದಿದ್ರು ಅವಾಗ ನಮಸ್ಕಾರ ಮಾಡೋಣ ಟಾಟಾ ನಾವು ಸಿಗ್ತೀನಿ ಆಯ್ತು ಹಿಡ್ಕೊಂತೀನಿ ಐತೆ ಆಗಿರಿ ನೋಡ್ರಿ ಹೆಂಗೆ ಜಗ ಬಿದ್ದೋಗ ಇಲ್ಲೊಂದು ತಾರ್ ಜಗ ಬಿದ್ದ ಅದು ಏನೋ ಅದು ಜಂಗ್ಲಿ ಇದು ಏನಿರ್ತದೆ ಅದು ಏನಂತೀವಲ್ಲ ಗೊಂಬಿದಿರ್ತದಲ್ಲ ಜಂಗ್ಲಿ ಕಾರ್ಟೂನ್ ಬರ್ತದೆ ನೋಡಿ ಆ ಥರ ಅದಕ್ಕೆ ಹಿಂಗೆ ಜಂಪ್ ಮಾಡಿ ಹಿಡ್ಕೊಂಡು ಹೋಗ್ಬೋದು ನೋಡ್ರಿ ಅದಷ್ಟು ಯಾವುದಂದ್ರೆ ಜಂಗ್ಲಿ ಬುಕ್ ಮೋಗ್ಲಿ ಇರ್ತದೆ ನೋಡ್ರಿ ಜಂಗ್ಲಿ ಬುಕ್ದಾಗ ಅದು ಕಾರ್ಟೂನ್ ಇರ್ತದೆ ಮೋಗ್ಲಿ ಅಂತ ಒಂದು ಜಂಪ್ ಹೆಂಗೆ ಮಾಡ್ತದೆ ಹಿಂಗೆ ಹಿಡ್ಕೊಂಡು ಎಲ್ಲಷ್ಟು ಗಿಡ ಜಂಪ್ ಮಾಡ್ತದೆ ಹಂಗೆ ಜಂಪ್ ಮಾಡ್ಬೇಕು ನೋಡ್ರಿ ನಾವು ಜಂಪ್ ಮಾಡ್ಬೇಕಂದ್ರೆ ಸುಮ್ಮನೆ ಮಜಾಕ್ ಮಾಡ್ಕೊಂತೀನಿ ಹೋಗಂಬ್ರಿ ಇಲ್ಲಿಗೆ ನಡ್ಕೊಂತ ಹೋಗ್ಬೇಕು ಈಗ ಮನೆಗೆ ಕತ್ತಲ ನೋಡ್ರಿ ಅಲ್ಲಿ ನಿಂತ ನೋಡ್ರಿ ಈಗ ಅಲ್ಲಿಗೆ ಹೋದ ಆತ ನಾನು ವಿಡಿಯೋ ನೋಡ್ತಾನೆ ಮುಸ್ಲಿಮನ ಮೊದಲು ಪರಿಚಯನ ಅದ್ರ ಆತ ಏನಂತ ಬರೀ ಎಲ್ಲ ಯಾರನ್ನ ನೋಡ್ರಿ ರೊಕ್ಕ ಎಷ್ಟು ಬರ್ತಾ ರೊಕ್ಕ ಬರ್ಲತ್ತೇ ಇಲ್ಲ ದುಡ್ಡು ಬರ್ಲತ್ತೇ ಇಲ್ಲ ಅಮೌಂಟ್ ಬರ್ಲತ್ತೇ ಇಲ್ಲ ನೀವೇ ಕೇಳ್ತಾರೆ ನೋಡ್ರಿ ಸಾಕು ನನಗೆ ₹1 ಬರಲ್ಲ ಸುಮ್ಮನೆ ದುಡ್ಡು ಬರ್ತವೆ ಇಲ್ಲ ಈಗ ನೋಡೋರಿಗೆ ಹೆಂಗೆ ಅನಿಸ್ತದೆ ಈಗ ರೊಕ್ಕ ಬರ್ತಾವ ಫೇಮಸ್ ಇಷ್ಟು ಲೈಕ್ ಇಷ್ಟು ಫಾಲೋವರ್ಸ್ ಅಷ್ಟು ಫಾಲೋವರ್ಸ್ ಅಂತ ಅದ್ರ ರಿಯಾಲಿಟಿ ಅದು ಬೇರೆನೇ ಈಗ ಬ್ಲಾಗ್ದಾಗ ಅಂದ್ರೆ ಹೇಳಿ ನಾ ಏನಿದ್ದೀನಿ ಅಂತ ನೋಡ್ರಿ ಮನೆ ಎಷ್ಟು ದೊಡ್ಡದು ತೊಯ್ದೇ ಬಿಟ್ಟೋದು ನೋಡ್ರಿ ಹೆಂಗೆ ಕಾಣ್ತದೆ ತೊಯ್ದ್ರೆ ನೀರು ಚೆಲ್ಲಿದಂಗೆ ನೋಡ್ರಿ ಈಗ ಮನೆಗೆ ಬಂದೆ ಇವತ್ತೇನು ಬ್ಲಾಗ್ ಅಷ್ಟು ಮಾಡಿಲ್ಲ ಅನಿಸ್ಲತ್ತದ ಈಗೇನು ನಡೆದ್ರೆ ಮಾಡಬಹುದು ಈಗೇನು ನಡೆಯೇ ಇಲ್ಲ ನನ್ನ ಬೆಲೆ ಏನು ಮಾಡಲಿ ಅದಕ್ಕೆ ಎಷ್ಟು ಆಗ್ತದೆ ಅಷ್ಟೇ ನಾನು ಕೋಶಿಶ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ
ಆ ವಿಡಿಯೋ ಎಡಿಟ್ ಆಗ್ಯದ ನೋಡ್ರಿ ಅದು ಇನ್ಸ್ಟಾಗ್ರಾಮಿಗೆ ಬಿಡೋದು ಇನ್ನು ಇನ್ನೊಂದು 2 ದಿನ, ಯಾಕಂದ್ರೆ ಪರ್ಫೆಕ್ಟಾಗಿ ಮತ್ತೆ ರಿಪೀಟ್ ನೋಡ್ತೀನಿ ನಾವು. ನಾಳೆಗೆ ಒಂದಿನ ನಾಡ್ದೊಂದಿನ ಆಮೇಲೆ ಇನ್ಸ್ಟಾಗ್ರಾಮ್ ಭಾರಿ ಬಂದದ್ದು ನೋಡ್ರಿ. ನೀವು ನೋಡ್ಬೇಕು, ರಾಜ್ ಮೂವಿದು ಅದ ಶೋ ಮ್ಯಾನ್ ಪುನೀತ್ ರಾಜ್ಕುಮಾರ್ದು ಅದ ಅಪ್ಪು ಸರ್ದು. ನೋಡಮ್ಮ ಏನು ಮಾಡಕ್ಕೆ ನೋಡ್ರಿ. ಏನು ಮಾಡಕ್ಕೆ ಟಾಟಾ ಎಲ್ರಿಗೂ. ಮತ್ತು ನಾಳೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಟೇಕೆ ಬಾಯ್. ಇಲ್ಲಿ ನೋಡ್ರಿ ಒಂದು ಮಿಸ್ಟೇಕ್ ಆಯ್ತು. ಏನಂದ್ರೆ ಚಾರ್ಜರ್ ದುಕಾನ್ದಾಗಿ ಬಿಟ್ಟು ಬಂದೀನಿ ನೋಡ್ರಿ. ಈಗ ಚಾರ್ಜ್ ಇರೋದು ಈಗ 35% ಹೋದ ಈಗ ಐಫೋನ್ದಾಗ. ಈಗ ಬ್ಲಾಗ್ ಎಡಿಟ್ ಮಾಡಬೇಕು, ಅರ್ಧ ತಾಸ್ದಾಗ ಖಾಲಿ ಆಗಿಬಿಡ್ತದೆ. ಇದು 35% ಬ್ಲಾಗ್ ಎಡಿಟ್ ಆಗೋಲ್ಲ. ಮತ್ತು ಮುಂಜಾನೆಗೆ ಬಿ ಬೇಕು ಬ್ಲಾಗ್ ಮಾಡೋಕ್ಕೂ. ಅಯ್ಯೋ ಒಂದು ಐಡಿಯಾ ಬಂತು. ಇಲ್ಲಿ ನೋಡ್ರಿ ತೋರಿಸ್ತೀನಿ. ಇಲ್ಲಿ ಒಂದು ವೈರ್ ಇತ್ತಿದೆ ಐಫೋನ್ದು. ಅದೇನು ಇದು ಟೀಚರ್ ದ್ಯಾಸ ಇರ್ಬೇಕು. ಭವ್ಯದ ವಿಡಿಯೋ ಮಾಡಿದ್ದೀವಲ್ಲ ಜಾನಕಿ ರಾಮಯ್ಯನವರೇ ಅಂತ. ಇಲ್ಲಿ ನೋಡ್ರಿ, ಇದು ಐಫೋನ್ದು ಕೇಬಲ್ ಅದಿದೆ ಹಿಂಗನ. ಇದು ಕೇಬಲ್ ಅದ ಪವರ್ ಬ್ಯಾಂಕ್. ಈ ಪವರ್ ಬ್ಯಾಂಕಿಗೆ ಹಚ್ತೀನಿ ಇದು. ಇದು ಚಾರ್ಜ್ ಇಡ್ತೀನಿ ಇದಕ್ಕೆ. ನೋಡ್ರಿ ಎದಕ್ಕೆ ಯೂಸ್ ಆಯ್ತು ಅಂದರೆ ಈಗ ಯೂಸ್ ಆಯ್ತು ನೋಡ್ರಿ ಪವರ್ ಬ್ಯಾಂಕ್ ಮೇನ್ ಟೈಮಿಗೆ. ಅದಕ್ಕೆ ನೋಡ್ರಿ ತರಿಸಿಡ್ಬೇಕಿತ್ತು. ತರಿಸಿಟ್ಟದಕ್ಕನ ಚಲೋ ಇತ್ತು. ಇನ್ನು ವೀಡಿಯೋಕ್ಕೆ ಯೂಸ್ ಆಗಲಿಲ್ಲ. ಈ ಮೇನ್ ಟೈಮಿಗೆ ಇದಕ್ಕನ ಯೂಸ್ ಆಯಿತು. ವೀಡಿಯೋಗೆ ಬಿ ಯೂಸ್ ಆಗ್ತದೆ ಬಿಡು. ಚಲೋ ಇತ್ತು ಪವರ್ ಬ್ಯಾಂಕ್. ದುಕಾನ್ದಾಗೆ ಟೆನ್ಷನ್ ಇಲ್ಲ. ದುಕಾನ್ದಾಗ ಇದ್ರೆ ಭೀ ಅಂದರೆ ಇದು ಚಾರ್ಜ್ ಇದಾಗಲ್ಲ, ಸ್ಲೋ ಇರ್ತದೆ ಪೂರ. ಎಷ್ಟು ಸ್ಲೋ ಗೊತ್ತದ. ಈಗೇನು ಮಾಡ್ತಾ ಅಡ್ಜಸ್ಟ್ ಮಾಡಬೇಕು. ಈಗ ಕೆಲಸ ಅಂತ ಆಗ್ತದೆ. ಇದು ಲೇಟ್ ಆದರೆ ಭೀ ಒಟ್ಟು ಕೆಲಸ ಆಗ್ತದೆ, ನಡೀತದೆ ಇವತ್ತಿನ ಒಂದಿನ.